ಇನ್ನು ಸಿದ್ದರಾಮಯ್ಯ ಸರ್ಕಾರಕ್ಕೆ ರಾಜ್ಯದ ಉದ್ಯಮಿಗಳು ಹಿಗ್ಗಾಮುಗ್ಗಾ ತರಾಟೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಯಾಕಂದರೆ ಎಲ್ಲಂದರೆ ಅಲ್ಲಿ ರಸ್ತೆ ಗುಂಡಿ ಸಮಸ್ಯೆ, ಎಲ್ಲಂದರೆ ಅಲ್ಲಿ ಕಸ. ಹೀಗಾಗಿ ಒಂದು ಕಡೆಗೆ ಬಂಡವಾಳ ಹೂಡಿಕೆದಾರರ ಸಮಾವೇಶವನ್ನು ಮಾಡಿ ನಮ್ಮ ರಾಜ್ಯಕ್ಕೆ ಬನ್ನಿ ಅಂತ ಇದೇ ಸರ್ಕಾರ ಕರೆಯುತ್ತೆ. ಇನ್ನೊಂದು ಕಡೆಗೆ ರಸ್ತೆ ಗುಂಡಿ ಸಮಸ್ಯೆನ ಬಗೆಹರಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಎಲ್ಲ ಕಾರಣಗಳಿಗೋಸ್ಕರ ಈಗ ಉದ್ಯಮಿಗಳೇ ಸಿಟ್ಟಾಗ್ತಾ ಇದ್ದಾರೆ ಸರ್ಕಾರದ ಮೇಲೆ. ಗುಂಡಿ ಮುಚ್ಚೋ ಕೆಲಸ, ರಸ್ತೆ ಮಾಡೋ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಇಟ್ ಟೇಕ್ಸ್ ಎ ಲಿಟಲ್ ಟೈಮ್. ಈ ರೀತಿ ಹೇಳಿಕೆಗಳು ಕೊಡೋದು ತಪ್ಪಾಗುತ್ತೆ. ಕರ್ನಾಟಕ ರಾಜ್ಯಕ್ಕೆ ಅದರ ಅಭಿವೃದ್ಧಿಗೆ ಮಸಿ ಬಳ್ದಂಗೆ ಆಗುತ್ತೆ ಅನ್ನೋದು ನನ್ನ ಭಾವನೆ. ಮುಗಿಯದ ಗೋಳು ಬೆಂಗಳೂರಿನ ರಸ್ತೆಗಳು ಅಂದ್ರೆ ಆ ದೇವರಿಗೆ ಪ್ರೀತಿ. ಇಲ್ಲಿನ ಗುಂಡಿಗಳ ಬಗ್ಗೆ ಅನೇಕರು ಅನೇಕ ರೀತಿ ವ್ಯಂಗ್ಯವಾಡಿದ್ರು ಯಾವ ಪ್ರಯೋಜನವೂ ಆಗ್ತಿಲ್ಲ. ಈ ಮಧ್ಯೆ ಖ್ಯಾತ ಉದ್ಯಮಿ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಈ ಬಗ್ಗೆ ಟ್ವೀಟ್ ಮಾಡಿ ಜಾಗತಿಕವಾಗಿ ಹೇಗೆ ಬೆಂಗಳೂರಿನ ಮಾನ ಹರಾಜಾಗ್ತಿದೆ ಅನ್ನೋದನ್ನ ಹೇಳಿದ್ರು. ಈಗ ಮತ್ತೊಬ್ಬ ಉದ್ಯಮಿ ಮೋಹನ್ ದಾಸ್ ಪೈ ಕೂಡ ಸರ್ಕಾರವನ್ನ ಪರೋಕ್ಷವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಜುಮ್ದಾರ್ ಶಾ ಆಯ್ತು, ಈಗ ಮೋಹನ್ ದಾಸ್ ಪೈ. ಬೆಂಗಳೂರಲ್ಲಿ ಗುಂಡಿ, ಆಂಧ್ರದಲ್ಲಿ ಗೂಗಲ್ ಹಬ್ ಅಂತ ಕಿಡಿ. ಬೆಂಗಳೂರಿನ ರಸ್ತೆಗಳ ಬಗ್ಗೆ ಮೋಹನ್ ದಾಸ್ ಪೈ ಗರಂ ಆಗಿದ್ದಾರೆ. ಆಂಧ್ರದಲ್ಲಿ ಗೂಗಲ್ ಎಐ ಹಬ್ ತೆರೀತಾ ಇರೋದನ್ನ ಟ್ವೀಟ್ ಮಾಡಿ ಇಲ್ಲಿನ ರಸ್ತೆಗಳ ಬಗ್ಗೆ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ನಾವು ಕೆಟ್ಟ ರಸ್ತೆ ಮತ್ತು ಗುಂಡಿಗಳಿಂದ ಪರದಾಡ್ತಿದ್ದೇವೆ. ಅವುಗಳನ್ನು ಮುಚ್ಚೋದಕ್ಕೆ ಹೆಣಗಾಡ್ತಿದ್ದೇವೆ. ಆದರೆ ಆಂಧ್ರ ಪ್ರದೇಶ ಸರ್ಕಾರ ಗೂಗಲ್ ಜೊತೆ ಕೈ ಜೋಡಿಸಿ 1,30,000 ಕೋಟಿಯ ಡೇಟಾ ಸೆಂಟರ್ ತೆರೆಯುತ್ತಿದೆ. ಜಾಗತಿಕ ಟೆಕ್ ದಿಗ್ಗಜ ಗೂಗಲ್ ಆಂಧ್ರದ ವಿಶಾಖಪಟ್ಟಣದಲ್ಲಿ ಸುಮಾರು 1.3 ಲಕ್ಷ ಕೋಟಿ ರೂಪಾಯಿಯ ಹೂಡಿಕೆಯೊಂದಿಗೆ ಎಐ ಹಬ್ ಸ್ಥಾಪಿಸುತ್ತಿದೆ. ಈ ಯೋಜನೆ ಕರ್ನಾಟಕದ ಕೈತಪ್ಪಿ ಅನ್ಯ ರಾಜ್ಯಕ್ಕೆ ಹೋಗಿದೆ. ಬೆಂಗಳೂರು ಬಿಟ್ಟು ಹೋದರೆ ಹೋಗಲಿ ಎಂದು ಧಮಕಿ ಹಾಕೋ ಡಿಸಿಎಂ ಡಿಕೆ, ನಿಷ್ಪ್ರಯೋಜಕ ಐಟಿ-ಬಿಟಿ ಸಚಿವ ಪ್ರಿಯಾಂಕ ಖರ್ಗೆ ಅವರೇ, ಗೂಗಲ್ ಎಐ ಹಬ್ ಕರ್ನಾಟಕದ ಕೈತಪ್ಪಲು ನೀವು ಮತ್ತು ನಿಮ್ಮ ಸರ್ಕಾರದ ನಿರ್ಲಕ್ಷ್ಯತನವೇ ಕಾರಣ. ರಾಜ್ಯದ ಕೈತಪ್ಪಿ ಗೂಗಲ್ ಆಂಧ್ರಪ್ರದೇಶಕ್ಕೆ ಹೋಗಿದ್ದನ್ನ ಉಲ್ಲೇಖಿಸಿ ಜೆಡಿಎಸ್ ಕೂಡ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದೆ. ಗೂಗಲ್ ಆಂಧ್ರಕ್ಕೆ ಹೋಗಿದ್ದೆ ಡಿಕೆ ಪ್ರಿಯಾಂಕ್ ನಿರ್ಲಕ್ಷ್ಯತನಕ್ಕೆ ಅಂತ ಆರೋಪಿಸಿದೆ. ಈ ಆರೋಪಕ್ಕೆ ತಿರುಗೇಟು ಕೊಟ್ಟಿರೋ ಡಿಸಿಎಂ ಡಿಕೆ ಶಿವಕುಮಾರ್, ನಮಗೆ ಜಗತ್ತಿನ ಅನೇಕ ಕಡೆಗಳಿಂದ ಉದ್ಯಮಿಗಳಿಂದ ಕರೆ ಬರ್ತಾ ಇವೆ ಅಂದ್ರು. ಇನ್ನು ಸಚಿವ ಪ್ರಿಯಾಂಕ್, ನಮ್ಮ ಜೊತೆ ಚರ್ಚಿಸಿದ ಯಾವ ಕಂಪನಿಯನ್ನು ನಾವು ಬಿಟ್ಟಿಲ್ಲ ಅಂತ ಹೇಳಿದ್ರು. Every day I am receiving how many leaders from different part of the world. I know how many they are calling me. I have given time to them. We all will sit, myself, Industries Minister, IT-BT Minister, Science and Technology Minister. We will sit, we will discuss. ಅವರು ಇಲ್ಲಿ ಬಂದು ಚರ್ಚೆಗೆ ಬಂದಿದ್ರೆ ಇಲ್ಲಿವರೆಗೂ ಯಾವ ಕಂಪನಿಗಳು ಚರ್ಚೆಗೆ ಬಂದಿರೋದು ಯಾವುದು ನಾವು ಕೈಲಿ ಬಿಟ್ಟಿಲ್ಲ. ಈ ಮಧ್ಯೆ ಹಿಂದಿನ ಸರ್ಕಾರಕ್ಕೂ ತಿವಿದ ಕಿರಣ್ ಮಜುಮ್ದಾರ್ ಕಸದ ವಿಚಾರದಲ್ಲಿ ಹಿಂದಿನ ಸರ್ಕಾರದಿಂದಲೂ ಕ್ರಮ ಆಗಿಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ರಸ್ತೆ ಕಸದ ವಿಚಾರದಲ್ಲಿ ಹಿಂದಿನ ಸರ್ಕಾರಗಳು ಸಕಾಲದಲ್ಲಿ ಕ್ರಮ ಕೈಗೊಳ್ಳದ ಕಾರಣ ನಾವು ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದೇವೆ. ದಶಕಗಳಿಂದ ಹದಗೆಡುತ್ತಿರುವ ಮೂಲಸೌಕರ್ಯ ಮತ್ತು ಕಸ ನಿರ್ವಹಣೆಯನ್ನ ಸರಿಪಡಿಸಲು ಈ ಸರ್ಕಾರಕ್ಕೆ ಈಗ ಅವಕಾಶ ಇದೆ. ಇನ್ನು ಉದ್ಯಮಿಗಳು ಟ್ವೀಟ್ ಮಾಡ್ತಿರೋ ವಿಚಾರಕ್ಕೆ ಡಿಸಿಎಂ ಡಿಕೆ ಗರಂ ಆದ್ರು. ಟ್ವೀಟ್ ಮಾಡೋದು ಅಂದ್ರೆ ತಮಗೆ ತಾವೇ ಹಾನಿ ಮಾಡಿಕೊಳ್ಳೋದು ಅಂತ ಹೇಳಿದ್ದಾರೆ. Doing a tweet is killing themselves. They are killing, they are hurting their own country and the state which has helped them. Bureau Report, TV9.